ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟೊಯೋಟಾ ಅವ್ರದ್ದು ಅರ್ಬನ್ ಕ್ರೂಸರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2021 ಮ್ಯಾನುಫ್ಯಾಕ್ಚರಿಂಗು 22 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ, ಸಿಂಗಲ್ ಓನರ್ ಗಾಡಿ, ಕಡಿಮೆ ಓಡಿರೋಂಥ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದರೆ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ, ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೋ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಯಾರು ಕಾಲ್ ಮಾಡ್ಕೋಬೇಡಿ, ಬೇಕು ಅನಿಸಿದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವರೇ ತಿಳಿಸಿದ್ದಾರೆ. ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಟೈಟಲಲ್ಲೇ ಇರುತ್ತೆ. ಸರ್, ಅದು ಟೊಯೋಟಾ ಅರ್ಬನ್ ಕ್ರೂಸರ್ ಅಂತೇಳಿ ಪ್ರೀಮಿಯಮ್ಮು ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಓಕೆ, ಮಾಡಲು 2021 ಮ್ಯಾನುಫ್ಯಾಕ್ಚರು, 2022 ಜನವರಿ ರಿಜಿಸ್ಟ್ರೇಷನ್. ಓಕೆ, ಎಷ್ಟು ಸಿಂಗಲ್ ಓನರು, 8120 ಕಿಲೋಮೀಟರ್ ಓಡೈತೆ. ಬರೀ 8000ನಾ? ಅಷ್ಟೇ ಸರ್. ಅದು ನಾವು ಏನೋ ನಾವು ಓನ್ ಯೂಸ್ಗೆ ಅಂತ ತಗೊಂಡು, ಬಟ್ ನಮಗೆ ಅಷ್ಟು ದೊಡ್ಡ ಗಾಡಿ ಈಗ ಲೋನ್ ಕಟ್ಟಕ್ಕೆ ಆಗ್ತಾ ಇಲ್ಲ. ಟಾಟಾದಲ್ಲಿ ಲೋನ್ ಹಾಕ್ಸ್ಬಿಟ್ಟಿದ್ದೀವಿ. ಓಕೆ, ಬಟ್ ಈಗ ತಿಂಗಳ ಕಟ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಫಸ್ಟು ಯಾವುದೋ ಬಿಸ್ನೆಸ್ ನಂಬ್ಕೊಂಡು ಗಾಡಿ ತಗೊಂಡು, ಈಗ ಬಿಸ್ನೆಸ್ ಲಾಸ್ ಆಯಿತು. ಓಕೆ, ಹಾಗಾಗಿ ಈಗ ಲೋನು ನಮಗೆ ಕಟ್ಟಕ್ಕೆ ಕಷ್ಟ ಆಗ್ತದೆ. ಅದಕ್ಕೆ ಕೊಟ್ಟೇ ಬಿಡೋಣ ಆತಗೆ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೀವಿ. ಅವರು ತಗೊಳ್ಳೋರಿಗೆ ಪೆಟ್ರೋಲ್ ಸರ್, ಈಗ ಡೀಸೆಲ್ ಬರ್ತಾ ಇಲ್ಲ ಯಾವುದು ಗಾಡಿ ಟೊಯೋಟಾದಲ್ಲಿ. ಓಕೆ ಓಕೆ, ಏನು ಮೈಲೇಜ್ ಬರುತ್ತಿದ್ದು ಸರ್? ಮೈಲೇಜು ಸಿಟಿ 16.5 ಬರುತ್ತೆ. ಬಟ್ ಲಾಂಗ್ ಆದರೆ ನಿಮ್ಗೆ 17.5 ಗಂಟೆ ರೀಚ್ ಆಗುತ್ತೆ. 1 ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತಾ? 1 ಕಿಲೋಮೀಟರ್ ಡಿಫ್ರೆನ್ಸ್ ಬರುತ್ತೆ. ಎ ಸಿ ಆಫ್ ಮಾಡಿದ್ರೆ 18 ರೀಚ್ ಮಾಡ್ಬೋದು, 18-18.5 ಮಾಡ್ಬೋದು. ಓಕೆ ಓಕೆ, ಬಟ್ ನಾವು ಇದುವರೆಗೂ ಎ ಸಿ ಮೇಂಟೆನೆನ್ಸೇ ಇರೋದು. ಓಕೆ, ಎಲ್ಲ ಡ್ಯೂಯಲ್ ಟೋನ್ ಸರ್ ಅದು? ಡ್ಯೂಯಲ್ ಟೋನ್ ಸರ್. ಮೇಲ್ಗಡೆ ಟಾಪ್ ಎಂಡಲ್ಲಿ ಬ್ಲ್ಯಾಕ್ ಇದೆ. ಅದು ಆರ್ಡ್ರ್ ಕೊಟ್ಟು ನಾವು ಬುಕ್ಕಿಂಗ್ ಮಾಡಿಕೊಂಡು ತೊಗೊಂಡಿದ್ದು, ನಮ್ಗೆ ಇಷ್ಟ ಅಂದ್ಬಿಟ್ಟು. ಮತ್ತು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಮಾಡಿಸಿದ್ವಿ ಹೊರಗಡೆ ಎಲ್ಲ. ಅದೊಂದು 75 ಸಾವಿರನೇನೋ ಬಿಲ್ ಆಯ್ತು ಅದು ಎಕ್ಸ್ಟ್ರಾ ಫಿಟ್ಟಿಂಗ್ದೆ. ಓ, ಅಂದರೆ ಏನೇನು ಮಾಡಿಸಿರಲ್ಲ, ಹೊರಗಡೆ ಮಾಡಿಸಿದ್ರಾ? ಇಲ್ಲ, ಅಲ್ಲೇ ಶೋರೂಮಲ್ಲೇ, ಟೊಯೋಟಾ ಶೋರೂಮು ಮೈಸೂರು, ಅವ್ರದ್ದೇನೆ ಶೋರೂಮಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ತು. ಅದೆಲ್ಲ ಇದು ಗ್ರಿಲ್ಸ್ ಎಲ್ಲ ಬರುತ್ತೆ. ಗ್ರಿಲ್ಸು, ರ್ಯಾಟ್ ಮ್ಯಾಸು, ಈ ಥರ ಸುಮಾರು ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಸುಮಾರು ಹಾಕ್ಸ್ಕೊಂಡಿದ್ದೀವಿ. ಓಕೆ, ಗಾಡಿ ತಗೊಳ್ಳುವಾಗ ಜೊತೆಯಲ್ಲಿ ಹಾಕ್ಸ್ಕೊಂಡು. ಒಳಗಡೆ ಲೆದರ್ ಶೀಟು. ಓಕೆ, ಲೆದರ್ ಶೀಟು ಇನ್ಕ್ಲೂಡ್ ಆಗಿ ಬಂದಿತ್ತು ಟಾಪ್ ಎಂಡ್ಗೆ. ಬಟ್ ಹೊರಗಡೆ ಮಾತ್ರ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿದ್ವಿ. ಓಕೆ ಓಕೆ, ಇದು ಅಲವಿಲ್ಸು ಅವು ಅಲ್ಲೇ ಶೋರೂಮಲ್ಲೇ ಬಂದಿರೋದಾ? ಶೋರೂಮಲ್ಲೇ ಬಂದಿರೋದು ಸರ್. ಅದೆಲ್ಲ ಟಾಪ್ ಎಂಡ್ಗೆ ಶೋರೂಮಲ್ಲೇ ಬರುತ್ತೆ. ಅದು ಕ್ರೋಮಲ್ಲಿ ಅಲವಿಶ್ ಬೇಕಂತೇಳಿ ಅದು ಬುಕ್ಕಿಂಗ್ ಮಾಡ್ಕೊಂಡೆ ತೊಗೊಂಡಿದ್ದು. ಓಕೆ, ಈಗ ಅಂದರೆ ಗಾಡಿದು ಇನ್ನೇನು ಕೆಲಸ ಇಲ್ಲಲ್ಲ? ಗಾಡಿ ಏನಿಲ್ಲ ಸರ್, ಅದು ಸುಮ್ಮನೆ ನಾವು ಶೋರೂಮಲ್ಲಿ ಯಾವ ಥರ ಇದೆ ಕಂಡೀಷನ್, ಅದೇ ಕಂಡೀಷನಲ್ಲಿ ಐತೆ. ಓಕೆ, ಈಗ ಯಾವುದು ಲೋನ್ ಕಂಟಿನ್ಯೂ ಕೊಡ್ತೀರಾ ಅಥವಾ ಫುಲ್ ಕ್ಯಾಶಾ? ಇಲ್ಲ ಸರ್, ಅದು ಲೋನ್ ಕ್ಲಿಯರ್ ಮಾಡಿ ಅವ್ರ ಹೆಸರಿಗೆ NOC ತೆಗೆದುಬಿಟ್ಟು ಗಾಡಿ ಟ್ರಾನ್ಸ್ಫರ್ ಮಾಡಿ ಕೊಟ್ಬಿಡ್ತೀವಿ. ಓಕೆ ಓಕೆ, ಈಗ ಗಾಡಿ ಇರೋದೆಲ್ಲ ಇದು? ಗಾಡಿ ಇರೋದು ಇದು ಹುಣಸೂರಿಂದ ಮುಂದಕ್ಕೆ ಚಿಲ್ಕುಂದ ಅಂತ ಕರೀತಾರೆ. ಮೈಸೂರು RTO. ಮೈಸೂರು ಡಿಸ್ಟಿಕ್ಕಾ? ಮೈಸೂರು ಡಿಸ್ಟಿಕ್. ಹುಣಸೂರಿಂದ ಎಷ್ಟು ದೂರ ಆಗುತ್ತೆ? ಹುಣಸೂರಿಂದ ಒಂದು 20 ಕಿಲೋಮೀಟರ್ ಆಗುತ್ತೆ ಸರ್. ಓಕೆ, ಏನು ಹೇಳ್ತಾರೆ ಗಾಡಿ ರೇಟ್ ಈಗ? ಗಾಡಿ ರೇಟ್ ಇವಾಗ ನಾವು ಒಂದು 10 ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್. 10 ಲಕ್ಷ, 10-20 ಆ ಥರ. ಓಕೆ, ನೀವು ತೊಗೊಂಡಾಗ ಎಷ್ಟಿತ್ತು ಶೋರೂಮ್ ರೇಟು? ಶೋರೂಮ್ ರೇಟು 12.25 ಇತ್ತು. ಎಕ್ಸ್ಟ್ರಾ ಫಿಟ್ಟಿಂಗ್ ಒಂದು 80 ಆಯಿತು. ಓಕೆ, 12.25 ಅಂದರೆ ನಿಮಗೆ 13.5 ಲೆಕ್ಕಾಚಾರಕ್ಕೆ ಬಿದ್ದೈತೆ ಗಾಡಿ? 13.5 ಲೆಕ್ಕಾಚಾರ. ಈಗ ಮತ್ತೆ ಜಾಸ್ತಿ ಮಾಡಿದ್ದಾರೆ ಶೋರೂಮ್ನವರು ಅದೇ ಮಾಡೆಲ್ನ. ಓಕೆ, ಈಗ ನೀವು ತೊಗೊಂಡಾಗ 10 ಲಕ್ಷನಾ? ಒಂದು 10 ಲಕ್ಷ ಫೈನಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಸರ್. ಏನಾದರೂ ಕಸ್ಟಮರ್ ಬಂದಾಗ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಆಗುತ್ತೆ. ಅದೇ ನೋಡೋಣ. ಈಗ ನಿಮ್ಮದು ವಿಡಿಯೋಗಳು ನೋಡ್ತಾ ಇದ್ದೀವಿ. ನಿಮ್ಮ ಅಲ್ಲಿ ಯಾವುದೋ ನನಗೆ ಒಂದು 2 ಕಾರ್ ಇಷ್ಟ ಆಗ್ತದೆ. ಒಂದು ಯಾವುದು ಮಾರುತಿ 2007 ಆಲ್ಟೋ ನೋಡ್ತಾ ಇದ್ದೀವಿ. ಅದು ಇದಾಯಿತು ಅಂದರೆ ಸುಮ್ಮನೆ ಅದು ಸಿಂಪಲ್ಲಾಗಿ ಮಡಿಕೊಳ್ಳೋಣ ಸಾಕು ಅಂತ ಇದು ಮಾಡ್ತಾ ಇದ್ವಿ. ಓಕೆ ಸರ್, ಆಯ್ತು, ಖಂಡಿತ ಅಪ್ಲೋಡ್ ಮಾಡ್ತೀನಿ. ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿರಲಾ? ಕಾಂಟ್ಯಾಕ್ಟ್ ನಂಬರ್ ಇದನ್ನೇ ಹಾಕಿ ಸರ್. ಓಕೆ ಸರ್, ಆಯಿತು.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋ ಕೆಳಗಡೆನೇ ನೋಡಿ, ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಸುಮ್ಮನೆ ಕಾಲ್ ಮಾಡಿಬಿಡಿ. ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಹೊಸ ಗಾಡಿ ಆದರೂ ಪರವಾಗಿಲ್ಲ ವೀಕ್ಷಕರೇ, ಒಂದು ಸತಿ ಚೆಕ್ ಮಾಡಿಕೊಂಡು ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ವ್ಯವಹಾರ ಕುಂತಾಗ ಅವ್ರಿಗೆ ಹೇಳಿ ರೇಟು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ವೀಕ್ಷಕರೇ. ಅದೇ ಫೈನಲ್ ಅಂತ ಏನಿರೋದಿಲ್ಲ, ಹೆಚ್ಚು ಕಮ್ಮಿ ಆಗ್ಬೋದು. ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ ಥರ ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಅಷ್ಟೇ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.